Hello guys, welcome back to my channel. ನಾನು ಬೆಳಗ್ಗೆ ಒಂದು 6:45 ಹಂಗೆ ಎದ್ದುಬಿಟ್ಟು ಮನೆ ಮೇಲೆ ವಾಕಿಂಗ್ ಮಾಡಿಕೊಂಡು ಸನ್ರೈಸ್ ಆಗ್ತಾಯಿದೆ, ಅದಕ್ಕೆ ವೆಯ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಟೈಮ್ ಇದ್ದರೆ ಜಿಮ್ಮಿಗೆ ಹೋಗಬೇಕು, ಇಲ್ಲ ಅಂದರೆ ನಾರ್ಮಲ್ ಅದೇ ಥರ ಡ್ಯೂಟಿಗೆ ಹೋಗಬೇಕು. ಏನು ಮಾಡೋದು ನೋಡಬೇಕು ಗಾಯ್ಸ್. ನೆನ್ನೆ ವ್ಲಾಗ್ ನೋಡಿದ್ರಲ್ಲ, ಮಿಷಿನ್ಗೆಲ್ಲ ಹೋಗಿದ್ರಿ, ಮಿಷಿನ್ ಎಲ್ಲ ಹಾಕ್ಸ್ಕೊಂಬಂದ್ರೆ ಏನೇನಾಯಿತು ಅಂತೆಲ್ಲ ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವತ್ತಿನ ವ್ಲಾಗ್ ನೋಡ್ಕೊಳ್ಳಿ ಗಾಯ್ಸ್, ಏನೇನಾಗುತ್ತೆ ಅಂತ. ನೆನ್ನೆ ವ್ಲಾಗಲ್ಲೆಲ್ಲ ಅರ್ಥಿಂಗ್ ಎಲ್ಲ ಆಯಿತು ಗಾಯ್ಸ್, ಅದಕ್ಕೆ ಆ ಕಡೆ ಎಲ್ಲ ಸನ್ರೈಸ್ ಆಗಿದೆ ಗೈಸ್. ಆ ಇದ್ರ ಮೇಲೆ ಅಂದರೆ ಆ ಟೆರೆಸ್ ಮೇಲೆ ಅಲ್ಲಿಂದ ಕಾಣಿಸುತ್ತೆ, ಇಲ್ಲಿಂದ ಎಲ್ಲೂ ಆಗಿಲ್ಲ ನೋಡಿ, ಅದಕ್ಕೆ ಅಲ್ಲಾಗಿದೆ ಅಲ್ಲಿ ಮೇಲೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ ಗೈಸ್, ಮತ್ತು ಜಿಮ್ಮಿಗೆ ಹೋದರೆ ಜಿಮ್ಮಲ್ಲಿ ಸಿಗ್ತೀನಿ, ಅಥವಾ ಡ್ಯೂಟಿಗೆ ಹೋದರೆ ಬಿಲ್ಡಿಂಗ್ ಹತ್ರ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ನೋಡೋದು ಗೊತ್ತಿಲ್ಲ, ಇದ್ದಂಗೆ ಇದು ಸಾರಿ, ಇವಾಗ ಜಿಮ್ಮಿಗೆ ಬರಬೇಕಾದ್ರೆ ಒಂದು ಇಲ್ಲೇ ನಮ್ಮ ಜಿಮ್ಮನ್ನು ಸ್ವಲ್ಪ ಹಿಂದೆ ಬರಬೇಕಾದ್ರೆ ರೋಡಲ್ಲಿ ಇದಿತ್ತು, ಇನ್ನು ಟಂಪೋ ಈ ಥರ ಸಿಂಗಲ್ ರೋಡ್ ಗೈಸ್ ಇರೋದು, ಹೋಗೋಕ್ಕೆ ಬರೋಕ್ಕೆಲ್ಲ. ಇಂಥ ರೋಡಲ್ಲಿ ಅವನು ಆಲ್ರೆಡಿ ಈ ಥರ ಯೂಟರ್ನ್ ಎತ್ಕೊಂಡಿದ್ದ, ಹಿಂಗೆ ಈ ಕಡೆ ತಿರ್ಕೊಂಡಿದ್ದ, ನಾನು ಈ ಕಡೆಯಿಂದನೇ ಬರ್ತಾಯಿದ್ದೆ. ಇಬ್ಬರು ಲೆಫ್ಟ್ ಸೈಡಲ್ಲೇ ಇದ್ರಿ, ಲೆಫ್ಟ್ ಸೈಡಲ್ಲೇ ಇದ್ರಿ, ಅವನು ಲೆಫ್ಟ್ ಸೈಡಲ್ಲೇ ಇದ್ದ, ಟರ್ನ್ ನೋಡ್ಕೊಂಬಿಟ್ಟು ಮತ್ತೆ ಹಿಂಗೆ ಯೂಟರ್ನ್ ನೋಡ್ಕೊಂಬಿಟ್ಟಿದ್ದಾನೆ. ನಾನು ಆ ಕಡೆಯಿಂದ ಬರ್ತಾಯಿದ್ದೀನಿ, 30-40 ಸ್ಪೀಡಲ್ಲಿ ಬರ್ತಾಯಿದ್ದೀನಿ. ಡಿಸ್ಟೆನ್ಸ್ ಏನಿಲ್ಲ ಅಂದರೂ ಒಂದಿಷ್ಟಿದೆ ಅಷ್ಟೇ, ಇಷ್ಟು ಡಿಸ್ಟೆನ್ಸ್ 30-40ನಲ್ಲಿದ್ದೀನಿ ಗೈಸ್ ನಾನು ಸ್ಪೀಡು. ಆದರೂ ಈ ಗಾಡಿನಲ್ಲಿ ಹೋಗಿ ಆ ಸ್ಪೀಡಲ್ಲಿ ಹೋಗಿ ಆದರೂ ಬ್ರೇಕ್ ಹಾಕಿ ಕಂಟ್ರೋಲ್ ಮಾಡಿದೆ. ಅದು ಎಲ್ಲಿ ತನಕ ಹೋಗಿದ್ದೀನಿ ಗೊತ್ತಾ, ನಾನು ಇಲ್ಲೇ ಇದ್ದೀನಿ, ಇಲ್ಲಿಂದ ಇಲ್ಲಿವರೆಗೂ ಇದೆ ಟೆಂಪೋ. ಇಂಥದ್ರಲ್ಲಿ ನಾನು 30-40ನಲ್ಲಿ ಬರ್ತಾಯಿದ್ದೀನಿ. ನಾನೆಲ್ಲ ಅವನು ಹಿಂಗೆ ಯೂಟರ್ನ್ ನೋಡ್ಕೊಂಡು ಹಿಂಗೆ ಹೊರಟೋಗ್ತಾನೆ ಅಂದ್ಕೊಂಡು ಬಂದರೆ ಅವ್ನು ಮತ್ತೆ ತಿರ್ಗಿಸ್ಕೊಂಡು ಹಿಂಗೆ ಬಂದುಬಿಟ್ಟಿದ್ದಾನೆ ನೋಡಿ. ಇಷ್ಟು ಹತ್ರ ಬಂದ್ಬಿಟ್ಟು ಇಲ್ಲಿ ಬ್ರೇಕ್ ಹಾಕಿದ್ದೀನಿ ಗೈಸ್. ಇದು ಟೆಂಪೋ ಅಂದರೆ ಫುಲ್ ಆನೋ ಟಚ್ಚೇ ಆಗಿಲ್ಲ, ಆದರೂ ಅಷ್ಟು ಚೆನ್ನಾಗಿ ಬ್ರೇಕ್ ಹಿಡ್ತಿದೆ ನನ್ನ ಗಾಡಿ, ಅದಕ್ಕೆ ಅದೃಷ್ಟ ಮಾಡಿದ್ದೀನಿ ಗಾಯ್ಸ್. ಇಲ್ಲಾಂದರೆ ಅಲ್ಲಿರೋರೆಲ್ಲ ಬೈತಾಯಿದ್ರು ಅವ್ರನ್ನೇ, ಟೆಂಪೋ ಅವ್ರನ್ನ, ಏನು ಹಂಗೆ ಯೂಟರ್ನ್ ಮಾಡೋದು, ಕರೆಕ್ಟಾಗಿ ಯೂಟರ್ನ್ ಮಾಡೋಕ್ಕಾಗಲ್ಲ ಗೈಸ್. ಇದು ಪ್ರಶ್ನೆ ಆಯಿತು. ಆಮೇಲೆ ಎಲ್ಲ ಆದಮೇಲೆ ಹೋಗಿ ಜಿಮ್ಮಿಗೆ ಹೋಗ್ತಾಯಿದ್ದೀನಿ ಗೈಸ್, ಜಿಮ್ಮಲ್ಲಿ ಹೋಗಿ ಸಿಗ್ತೀನಿ. ಬಾಯ್ ಗೈಸ್. ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಬಂದಿದ್ದೀನಿ ಗಾಡಿ ಹತ್ರ. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗೋಣ ಗೈಸ್. ಮನೆಗೆ ಹೋಗೋ ದಾರಿನಲ್ಲಿ ಅಕಸ್ಮಾತ್ ಅಲ್ಲಿ ರೋಡಲ್ಲಿ ಖಾಲಿ ಇದ್ದರೆ ತೋರಿಸ್ತೀನಿ, ಅಥವಾ ಫುಲ್ ಟ್ರಾಫಿಕ್ ಇದ್ದರೂ ಪಕ್ಕದಲ್ಲೇ ಇದ್ದರೆ ಮಾರ್ಕು ತೋರಿಸ್ತೀನಿ ಗೈಸ್. ಟೈರ್ ಸ್ಕಿಡ್ ಆಗಿರೋದು, ಟೈರ್ ಮಾರ್ಕ್ಸು ಇವಾಗ ತೋರ್ಸೋಕ್ಕಾಗಲ್ಲ ಗೈಸ್, ಯಾಕಂದರೆ ಅದು ಅಲ್ಲಿಂದ ಡ್ರೈವ್ ಮಾಡ್ಕೊಂಬಂದಲ್ಲ, ಆ ಸ್ಕಿಡ್ಸ್ ಎಲ್ಲ ಹೊರಟೋಗಿರುತ್ತೆ, ಇಲ್ಲ ಮಾರ್ಕ್ಸ್ ಇರುತ್ತೆ ಅದು. ಅದಕ್ಕೆ ಅಲ್ಲೋಗ್ಬಿಟ್ಟು ಅಲ್ಲೇನಾದರೂ ಮಾರ್ಕ್ಸ್ ಇದ್ದರೆ ತೋರಿಸ್ತೀನಿ ಬನ್ನಿ ಗಾಯ್ಸ್, ಸ್ಕಿಡ್ ಆಗಿರೋದು. ಓಕೆ ಗೈಸ್, ಮತ್ತು ಸಿಕ್ಕಿಲ್ಲ ಅಂದರೆ ಡೈರೆಕ್ಟ್ ಬಿಲ್ಡಿಂಗ್ ಹತ್ರ ಸಿಗ್ತೀನಿ. ಬಾಯ್. ಮನೆ ಹತ್ರ ಬಂದಿದ್ದೀರಿ, ಫಾರ್ಮ್ ಹೌಸ್ ಏನೋ ಗೈಸ್, ಇದು ಫಾರ್ಮ್ ಹೌಸ್ ಥರ ಏನೋ ಕಟ್ಕೊಂಡಿದ್ದಾರೆ ಇಲ್ಲಿ, ತೋಟದ ಥರ. ಇಷ್ಟಾಗಲ ತೋಟ ಇದೆ, ಇನ್ನೊಂದಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡಿ. ಇಲ್ಲಿ ಇಷ್ಟು ಜನ ಇದ್ದಾರೆ, ಇದೇ ಫಾರ್ಮ್ ಹೌಸ್ ಅವ್ರದ್ದು, ಕಟ್ತಾ ಇದ್ದಾರೆ ಇಲ್ಲಿ. ಮತ್ತು ಅವರು ಇದು ಮಾಡ್ತಾಯಿದ್ದಾರೆ ಗೈಸ್, ಇವಾಗ ತಾನೇ ಯಾರೂ ಇದ್ದಿಲ್ಲ, ನಾನು ನಮ್ಮಿಬ್ಬರು. ಅಲ್ಲೊಬ್ಬನ ಗ್ರಿಲ್ ಕ್ಲೀನ್ ಮಾಡ್ತಾಯಿದ್ದಾನೆ, ನಿಮಗೆ ಕಾಣಿಸಲ್ಲ, ಅಲ್ಲಿ ನಿಂತ್ಕೊಂಡು ಅವ್ನು ಹೋಗ್ತಾಯಿದ್ದಾನೆ ನೋಡು, ಒಬ್ಬನ ಬ್ಯಾಗ್ ಹಾಕ್ಕೊಂಡು. ಅವ್ನು ಮುಂದೆ ಒಬ್ಬ ಕ್ಲೀನ್ ಮಾಡ್ತಾಯಿದ್ದೀನಲ್ಲ, ಅವನು ಬಂದು ಇದು ಗ್ರಿಲ್ ಕ್ಲೀನ್ ಮಾಡ್ತಾನೆ, ನಮ್ಮ ಹುಡುಗ. ಅವರಿಬ್ಬರು ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಇಷ್ಟು ಜನ ಬಂದುಬಿಟ್ಟಿದ್ದಾರೆ ಗಾಯ್ಸ್. ಯಾವ ಲೆವೆಲ್ ಅವ್ರಿಗೆ ಇವರು ಇಲ್ಲಿ ಛತ್ರಿ ಹಿಡ್ಕೊಂಡು ಕಾರುಗಳು ಎಲ್ಲ ಬಂದಿದೆ ಗಾಯ್ಸ್. ಇಲ್ಲಿ ಗಾಡಿ ಹತ್ರ ನಿಂತಿರೋರು ಅವ್ರು ಬಂದು ಬಿಲ್ಡರ್ ಇರಬೇಕು, ಬಿಲ್ಡಿಂಗ್ ಎಲ್ಲ ಹಿಡ್ಕೊಟ್ಟಿದ್ದಾರೆ ಅಂತ ನಮ್ಮ ಡ್ಯಾಡಿಗೂ. ಈ ಫಾರ್ಮ್ ಹೌಸ್ಗೆ ನಾವು ಪೇಂಟೇನೋ ಹೊಡಿಯೋಕ್ಕೆ ಒಪ್ಕೊಂಡಿರೋದು ನಮ್ಮ ಡ್ಯಾಡಿ ಅವ್ರು ಗೈಸ್. ಇಷ್ಟು ದೊಡ್ಡದಾಗಿದೆ ಇಲ್ಲಿ ಜಾಗ. ಈ ಥರ ನೆಮ್ಮದಿಯಾಗಿರ್ಬೇಕು ಗೈಸ್ ಇದ್ದರೆ, ಈ ಥರ ಒಳ್ಳೆ ತೋಟ, ಮುಂದೆ ತೆಂಗಿನ ಮರಗಳು, ಅದು ಇದು, ಈ ಥರ ಮನೆ, ಅದರಲ್ಲಿ ಕುತ್ಕೊಂಡು ಆರಾಮಾಗಿರ್ತಾರೆ ನೋಡಿ ಗೈಸ್. ಏನು ಕ್ರೇಜಿಯಾಗಿದೆ ಈ ಕಡೆ ಎಲ್ಲ. ಸರಿ ಗೈಸ್, ನಮ್ಮ ಹುಡುಗ ಬರ್ತಾ ಇದ್ದಾನೆ, ಅಲ್ಲಿ ಏನೋ ಮೆಟೀರಿಯಲ್ ಇಟ್ಬಿಟ್ಟು ಬರೋಕ್ಕೆ ಕಳಿಸ್ದೆ. ಅವ್ನು ಇಟ್ಬಿಟ್ಟು ಬಂದಮೇಲೆ ಮತ್ತೆ ಅದು ಬೇರೆ ಬಿಲ್ಡಿಂಗ್ ಹತ್ರ ಹೋಗ್ಬೇಕು ಗೈಸ್. ಬೇರೆ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪ್ರೈಮರ್ ಹೊಡಿಬೇಕು. ಅಲ್ಲಿ ಪ್ರೈಮರ್ ಹೊಡೆದ್ಬಿಟ್ಟು ಜೋಲ ಬಿಡ್ಬೇಕು ಅಲ್ಲಿ ಪ್ರೈಮರ್ಗೆ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ಬಂದಿದ್ದೀರಿ ನೋಡಿ, ಈ ಥರ ಇದೆ ಬಿಲ್ಡಿಂಗು.
ಈ ಕಡೆ ಬಾಲ್ಕನಿ, ಈ ಕಡೆ ಒಂದು ರೂಮು, ಇದು ಕಿಚನ್, ಓಪನ್ ಕಿಚನ್. ನಾನು ಇಲ್ಲಿ ಸ್ಟೂಲ್ ಮೇಲೆ ಕೂತ್ಕೊಂಡಿದ್ದೀನಿ ಗಾಯ್ಸ್. ನಮ್ಮ ಲೇಬರು ಪ್ರೈಮರ್ ಎತ್ಕೊಂಬರಕ್ಕೆ ಹೋಗಿದ್ದಾನೆ. ಜೂಲ ಬಿಡಬೇಕು. ಜೂಲ ಯಾವ ಥರ ಬಿಡೋದು ಅಂತೆಲ್ಲ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಗಾಯ್ಸ್, ಬನ್ನಿ. ಎಷ್ಟು ಈಸಿಯಾಗಿ ಜೂಲ ಬಿಡ್ಬೋದು, ಯಾವ ಥರ ಬಿಡೋದು ಎಲ್ಲ ಹೇಳ್ಕೊಡ್ತೀನಿ, ಬನ್ನಿ. ಪ್ರೈಮರು ಇವಾಗ ಮಿಕ್ಸ್ ಮಾಡ್ತಾನೆ. ಪ್ರೈಮರ್ ಎಲ್ಲ ಮಿಕ್ಸ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಬನ್ನಿ ಗಾಯ್ಸ್, ಬನ್ನಿ. ಪ್ರೈಮರ್ ಮಿಕ್ಸ್ ಮಾಡೋದನ್ನು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ ಗಾಯ್ಸ್. ಪ್ರೈಮರ್ ಯಾವ್ಯಾವ ಥರ ಓಪನ್ ಆಗ್ತೈತೆ, ಮತ್ತು ಅದು ಯಾವ್ಯಾವ ಥರ ಎಷ್ಟು ಹಾಕಬೇಕು, ಏನೇನು ಹಾಕಬೇಕು, ಯಾವ ಥರ ಹಾಕಬೇಕು ಎಲ್ಲ ತೋರಿಸ್ತೀನಿ, ನೋಡ್ಕೊಂಬನ್ನಿ ಗಾಯ್ಸ್. ಬಾಯ್ ಬಾಯ್. ಗೈಸ್ ನೋಡಿದ್ರಲ್ಲ, ಈ ಥರ ಫಸ್ಟ್ ಬಕೆಟ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಮತ್ತು ಇಲ್ಲಿದೆಯಲ್ಲ, ಆವಾಗೆ ತೋರಿಸ್ತಾ ಇದ್ನಲ್ಲ ಇದನ್ನು, ಇದು ಬಂದು ಸ್ಟೈನರ್ ಗೈಸ್. ಅದು ಹಾಕಬೇಕು. 20 ಲೀಟ್ರ್ ಬಕೆಟ್ ಇಲ್ಲೇ ಇದೆ ನೋಡಿ. ಈ ಬಕೆಟಿಗೆ ಫುಲ್ಲಿಗೆ ಇದು ಹಾಕಬೇಕು. ಇದು ಎಷ್ಟಿದೆಯೋ ಅಷ್ಟು ಫುಲ್ ಎತ್ತದ 20 ಲೀಟ್ರ್ ಬಕೆಟ್ಗೆ ಹಾಕ್ಬೇಕು ಗೈಸ್. ಯಾಕಂದರೆ ಆಚೆ ಎಲ್ಲ ಹೊಡಿತಾ ಇರೋದು. ಪ್ಯೂರ್ ವೈಟ್ ಇದ್ದರೆ ಅಷ್ಟು ಇದಾಗಲ್ಲ ನೋಡಿ. ಇಲ್ಲಿದೆ, ಇದು ಇಲ್ಲಿ ಬಂದಿರೋದು ಪ್ಯೂರ್ ವೈಟು. ಅದು ಬಂದು ಒಂದು ಸ್ವಲ್ಪ ಮಿಕ್ಸ್ ಆಗಿದೆ. ಇದು ಈ ಸ್ಟೈನರು ಇದಕ್ಕೆ ಬಂದು ವೈಲೆಟ್ ಕಲರ್ ಬರೋದು ನೋಡಿ. ಇಲ್ಲೂ ಟಚ್ ಮಾಡಿದ್ದಾರೆ, ಒಂದು ಸ್ವಲ್ಪ ಕಾಣಿಸ್ತಾ ಇದೆಯಾ? ಇಲ್ಲಿ ಟಚ್ ಮಾಡಿಬಿಟ್ಟಿದ್ದಾರೆ ನೋಡಿ. ಅದು ರೋಲರ್ ಟಚ್ ಮಾಡಿದ್ದಾರೆ. ಏನು ಟಚ್ ಮಾಡಿದ್ರೆ, ಯಾವಾಗ ಟಚ್ ಮಾಡಿದ್ರೆ ಗೊತ್ತಿಲ್ಲ. ಇವಾಗ ನಮ್ಮ ಲೇಬರ್ ಬಂದಿದ್ದಾನೆ, ಅವ್ನು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ಇನ್ನು ಪೇಂಟ್ ಇದೆಲ್ಲ ಮಿಕ್ಸ್ ಮಾಡಬೇಕು. ಇದೆಲ್ಲ ಯಾವ ಥರ ಓಪನ್ ಆಗುತ್ತೆ. ಅಲ್ಲೊಂದು ಬಕೆಟ್ ಇದೆ. ಇವಾಗ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನಲ್ಲ, ಆ ಬಕೆಟಲ್ಲಿ ನೀರು ಹಿಡ್ಕೊಂಡು ಎತ್ಕೊಂಬರ್ತಾನೆ ಇವಾಗ. ಅದಾದಮೇಲೆ ಈ ಬಕೆಟ್ ಓಪನ್ ಮಾಡಿ, ಮತ್ತು ಈ ಬಕೆಟು 2 ಆಫ್ ಮಾಡ್ಕೊಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎತ್ಕೊಂಡೋಗಿ ಜೂಲ ಬಿಡೋದು ಗಾಯ್ಸ್. ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಫಸ್ಟು. ನೋಡ್ಕೊಳ್ಳಿ ಗೈಸ್, ಹಾಗೆ ಅದೇ ಥರ ವಿಡಿಯೋ ಬರುತ್ತೆ. ಯಾವ್ಯಾವ ಥರ ಏನೇನಾಗುತ್ತೆ ನೋಡ್ಕೊಳ್ಳಿ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ. ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ. ಯಾಕಿಲ್ಲಿ ನನಗೆ ನಾನೀಗ ಹೊಸಬನ. ಅವರ ಕಣ್ಣಲ್ಲಿ ಇರುವ ಮಿಂಚಲ್ಲಿ ನನ್ನ ನಾನು ನೋಡುವೆ ಪ್ರತಿದಿನ.
ನೋಡಿದ್ರಲ್ಲ ಯಾವ ಥರ ಪೇಂಟ್ ಮಿಕ್ಸ್ ಆಯಿತು ಪ್ರೈಮರು ಎಲ್ಲ. ಇವಾಗ ಪ್ರೈಮರ್ ಮೇಲೆ ಎತ್ಕೊಂಡ್ಬಂದಿದ್ದೀರಿ. ಇವಾಗ ಜೂಲ ಓಪನ್ ಮಾಡಿಬಿಟ್ಟು ಜೂಲ ಬಿಟ್ಟರೆ ಆಯಿತು. ಇವಾಗ ಜೂಲ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಐತೆ ನೋಡಿ. ಈ ಕಡೆ ಇದೆಯಲ್ಲ ಇಲ್ಲರಿಗೂ ಹೊಡೆದಿದ್ದಾರೆ, ಆಮೇಲೆ ಮಿಕ್ಕಿದೆಲ್ಲ ಬಿಟ್ಬಿಟ್ಟಿದ್ದಾರೆ, ಅಲ್ಲವ್ರಿಗೂ ಹೊಡಿಬೇಕು. ಆಮೇಲೆ ಈ ಕಡೆ ಒಂದು 2 ಜೂಲ ಹೊಡಿಬೇಕು. ಇಲ್ಲಿಂದ ಅಲ್ಲಿ ತನಕ 2 ಜೂಲ ಬಿಟ್ಟರೆ ಆಗೋದೈತಿ ಇಲ್ಲಿ ನೋಡಿ. ಇಷ್ಟು ಹೊಡೆದಿದ್ದಾನೆ, ಇನ್ನಿಷ್ಟು ಹೊಡಿಬೇಕು ಅಷ್ಟೇ. 2-3 ಬಿಡಬೇಕಾಗುತ್ತೆ. ಇಲ್ಲೊಂದು 2 ಆಗುತ್ತೆ. ಓಕೆ ಗೈಸ್, ಏನೇನು ಮಾಡೋದು ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಜೂಲ ಬಿಡ್ಬೇಕಾದ್ರೆ ಸಿಗ್ತೀನಿ ನೋಡಿ ಗೈಸ್. ಈ ಥರ ಜೂಲ ಫಸ್ಟು ಸ್ಟ್ರೈಟ್ ಮಾಡ್ಕೊಬೇಕು. ನಮಗೆ ಎಲ್ಲೆಲ್ಲಿ ಬೇಕೋ ಯಾವ್ಯಾವ ಥರ ಬೇಕೋ ಆ ಥರ ಸುತ್ಕೊಂಡಿದ್ದೀರಿ ಇರಿ ಗೈಸ್. ಸರಿ ನೋಡಿ ಗೈಸ್, ಈ ಥರ ನಿಧಾನಕ್ಕೆ ಕಾಲೆತ್ತಿಂದ ಇಟ್ಕೊಬೇಕು. ಈ ಥರ ಕೈಯಲ್ಲಿ ಹಿಡ್ಕೊಂಡು ಈ ಥರ ಅಷ್ಟೇ ಗೈಸ್. ಈ ಥರ ಬಿಡ್ತಾಯಿದ್ರೆ ಈ ಥರ ಓದ್ತಾ ಇರ್ತೈತೆ ಅಷ್ಟೇ ಗೈಸ್. ಅಂದರೆ ನಮ್ಮ ಹತ್ರ ಫುಲ್ ಕಂಟ್ರೋಲ್ ಇರಬೇಕು ಅಷ್ಟೇ. ಈ ಥರ ನಿಧಾನಕ್ಕೆ ಕಾಲು ಎತ್ತಾ ಇರೋದು, ಈ ಥರ ಬಿಡ್ತಾ ಇರೋದು. ಅದೇ ಥರ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು ಗಾಯ್ಸ್. ಅವ್ರು ಹೇಳ್ತಾರೆ ಸಾಕು ಅಂತ ಹೇಳ್ಬಿಟ್ಟು. ಡೌನ್ ಕರ್ನಾ ಆ ಥರ ಹೇಳ್ತಾರೆ ಅವರು, ಇನ್ನೊಂದು ಸ್ವಲ್ಪ ಬಿಡು ಅಂತ. ಅವಾಗ ಈ ಥರ ಖಾಲಿ ನಿಧಾನ ಹಿಂದಕ್ಕೆ ಬಿಡಿಸೋದು, ಈ ಥರ ಎತ್ತೋದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಆ ಥರ ಅಷ್ಟೇ ಗಾಯ್ಸ್, ಬೇರೆ ಇನ್ನೇನಿಲ್ಲ. ಆ ಥರ ಅವರು ಆ ಥರ ಹೋಗಿ ಕ್ಲೀನ್ ಮಾಡಿಕೊಂಡು ಹಿಂದೆ ಪೇಂಟ್ ಇಟ್ಕೊಂಡಿದ್ದಾರಲ್ಲ ಅದನ್ನು ನೋಡಿಕೊಂಡು, ಪ್ರೈಮರ್ ಅದು ಆ್ಯಕ್ಚುಲಿ, ಅದನ್ನು ನೋಡಿಕೊಂಡು ಆ ಥರ ಓದಾ ಇರ್ತಾರೆ. ಡೌನ್ ಅಂತಂದರೆ ನಾವು ಬಿಡ್ತಾ ಇರ್ತೀರಿ ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ ಇದರಲ್ಲಿ. ಈ ಥರ ಗೈಸ್, ನಾನು ವೀಡಿಯೋನಲ್ಲಿ ಮಾತಾಡ್ತಾಯಿದ್ರೆ ಅವನು ಇಟ್ಕೊಂಡು ಓದ್ಕೊತಾ ಇದೆಯಾ ಅಂತ ಇದ್ದಾನೆ ಗೈಸ್. ನಾನಿಲ್ಲಿ ಈ ಥರ ಮಾತಾಡ್ತಾ ಇದ್ದೀನಲ್ಲ ಇದ್ರ ಬಗ್ಗೆ ಅಲ್ಲ, ಅದಕ್ಕೆ ಅವ್ನು ಕೇಳಿಸ್ಕೊಂಡು ಏನು ಓದ್ಕೊತಾ ಇದೆಯಾ ಅಂತ ಇದ್ದಾನೆ. ಹ್ಞೂ ಅಂತ ಹೇಳಿದೆ ಗೈಸ್. ಓಕೆ ಅಷ್ಟೇ ಗೈಸ್, ಇದರಲ್ಲಿ ಬೇರೆ ಏನೇನಿಲ್ಲ. ಅಂದರೆ ಕಾಲಲ್ಲಿ ಫುಲ್ ಗ್ರಿಪ್ ಇರ್ಬೇಕು ಗೈಸ್. ಬೇರೆ ಚಪ್ಪಲಿ ಹಾಕೊಂಬಂದರೆ ಕಾಲು ಫುಲ್ ಪೇನ್ ಬರುತ್ತೆ. ಇಂಥವು ಕ್ರಾಕ್ಸ್ ಥರದ್ದು ಯಾವುದಾದ್ರು ಲೋಕಲ್ದು ಹಾಕೊಬನ್ನಿ. ಓಕೆ, ಅದು ಬಿಟ್ಟರೆ ನನ್ನ ಕೈಯಲ್ಲಿ ಇಲ್ದಿರೋನು ಬರೀ ಜಸ್ಟ್ ಲೆಗ್ಗಲ್ಲೇ ಕಂಟ್ರೋಲ್ ಮಾಡ್ಬೋದು. ಆ ಥರ ಅಂದರೆ ಪ್ರಾಕ್ಟೀಸ್ ಇರ್ಬೇಕು ಗೈಸ್, ಅದಕ್ಕೆ ಅಂತಲೇ. ಇಷ್ಟೇ ಗೈಸ್, ಜೂಲ ಬಿಡೋದು, ಬೇರೆ ಏನೇನಿಲ್ಲ. ಅವನ ಹತ್ರ ಕ್ಲೀನ್ ಮಾಡಿಕೊಂಡು, ಅದೇ ಆ ಬಿಲ್ಡಿಂಗ್ ಮೇಲೆ ಸಿಮೆಂಟ್ ಸೋತಿದೆಯಲ್ಲ ಅಂಥದ್ದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಬೇಕು. ಅದಾದಮೇಲೆ ಈ ಥರ ಇರ್ತೈತೆ, ಇದ್ರ ಮೇಲೆ ಪ್ರೈಮರ್ ಹೊಡ್ಕೊಂಡು ಹೋಗ್ಬೇಕು ಅಷ್ಟೇ ಗೈಸ್. ಅಷ್ಟೇ, ಜೂಲ ಬಿಡೋದು, ಬೇರೆ ಇನ್ನೇನು ರಿಸ್ಕ್ ಇಲ್ಲ. ಅಂದರೆ ಹುಷಾರಾಗಿರ್ಬೇಕು ಗೈಸ್, ನೋಡಿಕೊಂಡು ಕರೆಕ್ಟಾಗಿರಬೇಕು, ಇಲ್ಲ ಅವ್ರು ಕೆಳಗೆ ಹೊರಟೋಗ್ತಾರೆ ಅಷ್ಟೇ. ಅದಕ್ಕೆ ನೋಡಿಕೊಂಡು ಗೈಸ್. ಈ ಕಡೆ ಫುಲ್ ಬಿಲ್ಡಿಂಗ್ ಹಾಕ್ಸೋದೆ ನೋಡಿ. ಎಲ್ಲ ಕಡೆನೂ ಬಿಲ್ಡಿಂಗು, ಇದು ಬಿಲ್ಡಿಂಗು, ಈ ಕಡೆನೂ ಬಿಲ್ಡಿಂಗು, ಇದು ಬಿಲ್ಡಿಂಗೆ. ನಮ್ಮ ಡ್ಯಾಡಿ ಬಂದರು ಗೈಸ್ ಈ ಕಡೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಜೂಲ ಬಿಟ್ಬಿಟ್ಟು ಬಾಯ್. ಎಲ್ಲೋ ಹೆಲಿಕಾಪ್ಟ್ರೇನು ಹೋಗ್ತಾಯಿದೆ, ಎಲ್ಲಿಂದ ಗೊತ್ತಿಲ್ಲ. ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಗೈಸ್, ನಾನು ವ್ಲಾಗ್ ಆನೇ ಮಾಡಿಲ್ಲ ಗೈಸ್, ಹಾಗೆ ಮಾತಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದೆ, ಬಟ್ ಅದು ಆನೇ ಆಗಿಲ್ಲ. ಇವಾಗ ತಾನೇ ಇಲ್ಲಿ ನಮ್ಮ ಡ್ಯಾಡಿ ಬಂದಿದ್ದರು, ಇವಾಗ ತಾನೇ ಎಲ್ಲಿಂಕ ಹೋದ್ರು. ಆ ರೋಡಲ್ಲಿ ಬರ್ಬೋದು, ಇನ್ನು ಬಂದರೆ ತೋರಿಸ್ತೀನಿ ರೀ. ಬಂದರೆ ಎಲ್ಲಿದೆ ರೋಡು? ಇಲ್ಲಿದೆ, ಈ ರೋಡಲ್ಲಿ ಹೋಗ್ಬೋದು. ಇನ್ನು ಇರಿ ಗೈಸ್, ಬರ್ತಾರೆ. ನಾನು ಇಲ್ಲಿ ಜೂಲ ಹಿಡ್ಕೊಂಡು ನೋಡಿ ಗೈಸ್ ಹೋದ್ರು, ಸ್ಪ್ಲೆಂಡರಲ್ಲಿ ಹೋದರು. ಅವರು ಬಂದಿದ್ದರು ಇವಾಗ ತಾನೇ, ಇಲ್ಲಿ ಬಂದ್ಬಿಟ್ಟು ಮತ್ತೆ ಇವಾಗ ತಾನೇ ಹೋದರು. ಜೂಲ ಇನ್ನೂ ಫಸ್ಟ್ ಜೂಲನಲ್ಲೇ ಇದ್ದೀನಿ ಗೈಸ್. ಟೈಮ್ ಬಂದು ಹತ್ತಿರ 11 ಗಂಟೆ 11:15 ಏನೋ ಆಗ್ತಾಯಿದೆ. ಬಿಸಿಲು ನೋಡಿದ್ರೆ ಈ ರೇಂಜ್ ಗೈಸ್. ಸ್ಕ್ರೀನ್ ಕಾಣಿಸ್ತಾ ಇದೆ. ಜೂಲ ಬಿಡ್ತಾ ಇದ್ದೀನಿ, ಇನ್ನೂ ಅದರಲ್ಲೇ ಇದ್ದೀನಿ. ಬಿಸಿಲು ಜಾಸ್ತಿ ಹೆವಿ. ಹೌದು, ಫೋನ್ ಇದೆ ಗೈಸ್ ನನ್ನ ಹತ್ರ, ಟೈಮ್ ತೋರಿಸ್ತೀನಿ ರೀ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಗೈಸ್? 11:30 ಆಗಿದೆ ಟೈಮ್ ಬಂದು. ಬಿಸಿಲಲ್ಲಿ ನಿಂತಿದ್ದೀರಿ ಗೈಸ್. ಅವನು ಅಲ್ಲಿ ಜೂಲ ಹೊಡಿತಾನೆ ನೋಡಿ. ಗಾಡಿಗೆ ಇಟ್ಕೊಂಡು ಅವ್ನು ಪಕ್ಕನ ಕೆಲಸ ಮಾಡ್ತಾಯಿದ್ದಾನೆ. ನಾನು ಜೂಲ ಹಿಡ್ಕೊಂಡು ನಿಂತಿದ್ದೀನಿ ಒಂದೇ ಕಾಲಲ್ಲಿ. ಓಕೆ ಗೈಸ್, ಮತ್ತೆ ನೋಡಿ ಆ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮರದ ಸೊಂದಲ್ಲಿ ಇರಿ, ಅದನ್ನೂ ಝೂಮ್ ಮಾಡಿ ತೋರಿಸ್ತೀನಿ. ಎಕ್ಸಾಕ್ಟ್ ನೋಡಿ ಗೈಸ್, ಆ ಮರದ ಗ್ಯಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂಥರ ವೈಟ್ ಬಿಲ್ಡಿಂಗು, ಅದೇ ಗೈಸ್ ಬಿಲ್ಡಿಂಗು. ಅಲ್ಲಿರೋದು ಮೊನ್ನೆ ದಿವಸ ಹೋಗ್ತಿದ್ದಲ್ಲ ಡುಪ್ಲೆಕ್ಸ್.
ಇವಾಗ ಅಲ್ಲಿಗೆ ಹೋಗಬೇಕು, ಇಲ್ಲಿ ಮುಗಿಸ್ಕೊಂಡು. ಇವ್ನು ನೋಡಿದ್ರೆ ಇಲ್ಲೇ ಟೈಮ್ ಮಾಡಿಬಿಡೋಂಗವನೇ ಇವತ್ತು. ಮತ್ತು ಔಟ್ಫಿಟ್ ಎಲ್ಲ ವಾಶ್ ಮಾಡಿಕೊಂಡು ನಿನ್ನೆ ಇವತ್ತು ಮತ್ತೆ ಹಾಕ್ಕೊಂಬಂದಿದ್ದೀನಿ ಗೈಸ್. ಇದರಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಇದೆ ಗೈಸ್, ಅದಕ್ಕೆ ಕಂಫರ್ಟಾಗಿರ್ಬೋದು ಇದರಲ್ಲಿ, ಅದಕ್ಕೆ ಇದನ್ನೇ ಹಾಕ್ಕೊಂಬಂದೆ ವಾಶ್ ಮಾಡಿಕೊಂಡು. ಅವನು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ನನಗೆ ಆ್ಯಕ್ಚುಲಿ ಎಡಿಟಿಂಗ್ ಮಾಡೋದಿದೆ, ಆದರೆ ಇಲ್ಲೆಲ್ಲ ನೆಟ್ ಇಲ್ಲ, ವೈಫೈ. ಅಣ್ಣ ಅವ್ರ ಮನೆ ಎದುರಿಗೆ ಹೋದರೆ ಅಲ್ಲಿ ವೈಫೈ ಸಿಗುತ್ತೆ, ಆಮೇಲೆ ಎಡಿಟಿಂಗ್ ಸ್ಟಾರ್ಟ್ ನಂದು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್ ಗೈಸ್. ಜುಲನ್ ಮೇಲೆ ಹೇಳ್ಕೊಂಡಿದ್ದಾಯಿತು, ಅವನು ಅಲ್ಲೇ ಇದ್ದಾನೆ ಕಾಂಪೌಂಡ್ ಮೇಲೆ ಯಾವುದೋ ಪೀಸ್ ಏನೋ ಬಿಟ್ಬಿಟ್ಟಿದ್ದಾನೆ ಗೈಸ್, ಅವ್ನು ಪೇಂಟ್ ಹೊಡೆಯೋದು. ಹಂಗೆ ಡೌನ್ ಮಾಡೋ ಅಂದರೆ ಡೌನ್ ಮಾಡಿದೆ ನಾನು. ಆ್ಯಕ್ಚುಲಿ ನನಗೆ ಇಲ್ಲಿಂದ ಕಾಣಿಸಲ್ಲ ಗೈಸ್ ಕೆಳಗಡೆ ಏನಿದೆ ಏನಿಲ್ಲ, ಎಷ್ಟು ಹೊಡಿಬೇಕು ಅಂತ. ಅದಕ್ಕೆ ಅವ್ನು ಡೌನ್ ಮಾಡೋ ಅಂದರೆ ನಾನು ಮಾಡಿದೆ, ಅವನು ಬಿಟ್ಬಿಟ್ಟಿದ್ದಾನೆ. ಇವಾಗ ಮತ್ತೆ ಕಾಂಪೌಂಡ್ ಮೇಲೆ ಹತ್ತಿ ಹೊಡಿತಾ ಇದ್ದಾನೆ. ಅದು ನನಗೆ ಕಾಂಪೌಂಡ್ ಮೇಲೆ ಹತ್ತಿರ್ತಾ ಇಲ್ಲ ಅಂದರೆ ನನಗೆ ಜೂಳ ಎತ್ಕೊಳಕ್ಕೆ ಮತ್ತೆ ಇದಾಗೋದು, ಪ್ರಾಬ್ಲಮ್ ಆಗೋದು. ಅದಕ್ಕೆ ಹಿಂಗೆ ಹತ್ಬಿಟ್ಟು ಇದು ಮಾಡ್ದೆ. ಅದಕ್ಕೆ ನೋಡಿ ಗ್ರಿಲ್ ಇದೆಯಲ್ಲ, ಅದಕ್ಕೆ ಗ್ರಿಲ್ ಮೇಲೆ ಹಿಂಗೆ ಎತ್ತಕ್ಕಾಗಲ್ಲ, ಮೇಲ್ಗೆ ಎತ್ಕೊಂಡೆ ಜೂಲ. ಇವಾಗ ಈ ಕಡೆ ಬಿಡ್ಬೇಕು, ಇಲ್ಲಿ ಸೆಂಟ್ರಲ್ ಬಿಡು ಅಂತ ಹೇಳಿದ್ದಾರೆ ನಮ್ಮ ಡ್ಯಾಡಿ. ಆದರೆ ಸೆಂಟ್ರಲ್ ಬಿಟ್ಟರೆ ಅವ್ನು ಹೊಡಿಯಲ್ಲ ಗೈಸ್, ಅದಕ್ಕೆ ಎಲ್ಲ ಹಾಕ್ಬೇಕು ನೋಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಎಲ್ಲ ಹಾಕೋದು ನೋಡಬೇಕು, ನಮ್ಮ ಡ್ಯಾಡಿ ಹೇಳಿದ್ದಿಲ್ಲೇ. ಓಕೆ ಗೈಸ್, ಆಗುತ್ತೆ, ಮತ್ತೆ ನೋಡೋಣ, ಬಾಯ್ ಬಾಯ್. ಬಿಲ್ಡಿಂಗ್ ಹತ್ರ ಬಂದಿದ್ದೆ ನಾನು. ಇಲ್ಲಿ ಎಲ್ಲ ಸುತ್ತಮುತ್ತಲು ಮನೆಗಳಿದೆ. ಯಾವುದೋ ಒಂದು ವೈಫೈ ಸಿಕ್ತು ಗೈಸ್ ನನಗೆ, ಯಾವುದೋ ಒಂದು ಅನ್ನೋನ್ ಪಾಸ್ವರ್ಡ್ ಹಾಕ್ಬಿಟ್ಟು ಜಾಯಿನ್ ಮಾಡ್ತಾಯಿದ್ದೆ. ಇವಾಗ ಕ್ಯಾಮ್ರಾನಲ್ಲಿ ಹಿಡಿತಾ ಇದ್ದೀನಲ್ಲ, ಈ ಕ್ಯಾಮ್ರಾದಲ್ಲಿ ಈ ಫೋನಲ್ಲಿ ಹಾಕಿ ನೋಡಿದೆ ಜಾಯಿನ್ ಅಂತದ್ದೆ, ಈ ಫೋನಲ್ಲಿ ಯೂಸ್ ಮಾಡ್ತಿರೋ ಫೋನಲ್ಲಿ. ಅದರಲ್ಲಿ ಇದ್ರಲ್ಲಿ ಜಾಯಿನ್ ಆಗಿಲ್ಲ ಗೈಸ್. ಇವಾಗ ಆಗ್ತಾಯಿದೆ ನೋಡಿ ಯಾವುದೋ ಒಂದು ನನಗೆ ರ್ಯಾಂಡಮಾಗಿ ಟ್ರೈ ಮಾಡಿದ್ದಷ್ಟೇ ಇದು. ಅದು ನೋಡಿದ್ರೆ ಸಡನ್ನಾಗಿ ಕನೆಕ್ಟ್ ಆಗೋಯಿತು. ನಾನು ಕನೆಕ್ಟ್ ಆಗೋಲ್ಲ, ರಾಂಗ್ ಹೊತ್ಬಿಡೋಣ ಅಂದ್ಕೊಂಡಿದ್ದೆ. ಈ ಫೋನಲ್ಲಿ ಕನೆಕ್ಟ್ ಆಗೋಗಿದೆ, ಈ ಫೋನಲ್ಲಿ ಕನೆಕ್ಟ್ ಆಗ್ತಾಯಿಲ್ಲ ಗೈಸ್. ಪಕ್ಕ ಇದಕ್ಕೆ ಹಾಕಿದ್ದೀನಿ ನಾನು, ಬಟ್ ಇದು ನೋಡಿದ್ರೆ ಈ ಥರ ಆಗ್ತಾಯಿದೆ. ಓಕೆ, ಓ ಶರ್ಟ್, ಇದರಲ್ಲಿ ರಾಂಗ್ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. 8 ಮೈನಸ್ ಮಾಡೋಣ. ಇವಾಗ ತಾನೇ ಹಾಕಿದೆ ಗೈಸ್ ಇದರಲ್ಲಿ. ಹಾಂ ನೋಡಿ ನೋಡಿದ್ರಾ, ಯಾವುದೋ ಕಾಣಿಸ್ತಾ ಇದೆಯಾ? ನಮ್ಮ ಮನೆಯದಲ್ಲ, ನಮ್ಮ ಮನೆದು ಬಂದು ಚಿನ್ನು ಅಂತ ಹೇಳ್ಬಿಟ್ಟು ಬರ್ತೈತೆ. ಇದು ನೋಡಿ ಏನಂತ ಬಂದಿದೆ, ಕಾಣಿಸ್ತಾ ಇದೆಯಾ? ಅದಕ್ಕೆ ಗಾಯ್ಸ್ ಇದು ಯಾವುದೋ ನೋಡಿದ್ರೆ ಈ ಥರ ಜಾಯ್ನ್ ಆಗಿದೆ ಗಾಯ್ಸ್. ಓಕೆ, ಎಂಜಾಯ್ ಮಾಡಿಬಿಟ್ಟು ಮತ್ತು ನನಗೆ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಏನೇನೋ ಬೇಕಾಗಿತ್ತು, ಅದಕ್ಕೆ ಅದನ್ನು ನೋಡ್ತಾ ಇದ್ದೆ ಗಾಯ್ಸ್. ಓಕೆ ಗೈಸ್, ಎಲ್ಲ ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಯಾವುದೋ ಒಂದು ವೈಫೈ ಸಿಕ್ಕಿದೆ, ಲಾಟ್ರಿ, ಬಾಯ್ ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಲ್ಲಿ ಈ ಕಡೆ ಡುಪ್ಲೆಕ್ಸ್ ಮನೆ ಇದೆಯಲ್ಲ, ಅಣ್ಣ ಅವ್ರ ಮನೆ ಹತ್ರ ಬಂದಿದ್ದೆ. ಅಣ್ಣ ಜಸ್ಟ್ ನಾವೆಲ್ಲ ಹೋದ್ರು ಗೈಸ್, ಇವಾಗ ತಾನೇ ಬಂದೆ ನಾನು. ಬಂದೊಂದು 5 ನಿಮಿಷ ಆಯಿತು. ಹಂಗೆ ಯಾರೋ ಬಂದರು ಅಂತ ಹೇಳ್ಬಿಟ್ಟು ಅಣ್ಣನೂ ಹೋಯ್ತು. ನಮ್ಮ ಡ್ಯಾಡಿನೂ ಕಾಲ್ ಮಾಡಿಬಿಟ್ಟು ಈ ಥರ ಅಲ್ಲೇನೋ ಹೋಗಿ ನೋಡ್ಕೊಂಬರೋಗು ಅಂತ ಹೇಳಿದ್ರು. ಅದೇ ಬೆಳಗ್ಗೆ ಹೋಗಿದ್ನಲ್ಲ, ಸೀಟ್ ಮನೆ ಇತ್ತಲ್ಲ ಒಂದು ತೋಟದ ಮುಂದೆ, ಫಾರ್ಮ್ ಹೌಸ್, ಅಲ್ಲೋಗಿ ಒಂದು ಹುಡುಗನ ಬಿಟ್ಟಿದ್ದೀನಿ. ಅವನು ಹೊಸ್ಪ, ನನಗೇನು ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಏನು ಮಾಡ್ತಾಯಿದ್ದಾನೆ ಏನಿಲ್ಲ ಅಂತ ನೋಡ್ಕೊಂಬ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀನಿ ಗಾಯ್ಸ್. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಏನೇನು ಕೆಲಸ ಏನೇನು ಮಾಡೋಣ ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್, ಬಾಯ್ ಬಾಯ್. ಕ್ರೀಮ್ ತಗೊಂಡು ತಿನ್ಕೊಂಡು ಮತ್ತೆ ಅಲ್ಲೋಗಿ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಯಾಕಂದರೆ ರೋಡಲ್ಲಿ ಇದ್ದೀನಿ, ಇಲ್ಲೊಂದು ಸ್ವಲ್ಪ ವೆಹಿಕಲ್ಸ್ ಜಾಸ್ತಿನೇ ಓಡ್ತಾ ಇದೆ, ಅದಕ್ಕೆ ಐಸ್ ಕ್ರೀಮ್ ಕೂಡ ಮೆಲ್ಟ್ ಆಗ್ತಾಯಿದೆ. ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗೈಸ್ ಟೈಮ್ ಬಂದು ಆಲ್ರೆಡಿ 2:30 ಆಗ್ತಾಯಿದೆ. ನಾನೊಂದು ಸೋಡಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಸೋಡಾ ತಂದೆ ಗಾಯ್ಸ್. ಸೋಡಾ ಬಿಚ್ಚಿದು, ಎಷ್ಟು ದಿವಸದಿಂದ ಕುಡಿಬೇಕು ಅಂದ್ಕೊತಾ ಇದ್ದೀನಿ, ಬಟ್ ಕುಡ್ದಿದ್ದಿಲ್ಲ ಗಾಯ್ಸ್. ಶರ್ಟ್ ಇದು ಓಪನ್ ಆಗ್ತಾಯಿಲ್ಲ ಗಾಯ್ಸ್, ಒಂದೇ ಕೈಯಲ್ಲಿ. ಓಪನ್ ಮಾಡಿದ್ರೆ ಬಿಡೋಲ್ಲ, ಅದು ಓಪನ್ ಆಗಿದ್ರೆ ಬಿಡೋಲ್ಲ ಅಂತ ಇದ್ದು ಗಾಯ್ಸ್. ಯಪ್ಪ, ಇದು ಓಪನ್ ಆಗ್ತಾಯಿಲ್ಲ ಗಾಯ್ಸ್. ಓಕೆ, ಈ ಥರ ಓಪನ್ ಮಾಡೋಣ.
ನೋಡಿದ್ರಾ, ಈ ಥರ ಓಪನ್ ಮಾಡೋದು ಗಾಯ್ಸ್. ಯಪ್ಪ, ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ಈಗ ಗೈಸ್. ಈ ಫೋನಲ್ಲಿ ಚಾರ್ಜಿಂಗು 2% ಏನೋ ಇದೆ ಅಂತ ಹೇಳ್ಬಿಟ್ಟು, ಅವಾಗೇ 10% ಇತ್ತು. ಇಲ್ಲೇ ಮೇಲೆ ಕೆಲಸ ಮಾಡ್ತಾಯಿದ್ದೆ, ಅದಕ್ಕೆ ಎತ್ತಿಟ್ಟೆ ಗೈಸ್ ಮೊಬೈಲ್ನ. ಯಾಕೆ ಸುಮ್ಮನೆ ಚಾರ್ಜಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಎತ್ಬಿಟ್ಟು ಹಿಂಗೆ ಆಫ್ ಮಾಡಿಬಿಟ್ಟು ಹಿಂಗೆ ಜೋಪಲ್ಲಿ ಇಟ್ಕೊಂಡಿದ್ದೀನಿ. ಅದು ಆಫೇ ಆಗಿಲ್ಲ ಗೈಸ್, ಇಷ್ಟೊತ್ತವರೆಗೂ ಆನಲ್ಲೇ ಇದೆ. ಇವಾಗ ಯಾವುದೋ ಸಾಂಗ್ ಪ್ಲೇ ಆಗ್ತಾಯಿತ್ತು. ಮೇಲೆ ಬಂದು ನೋಡಿದೆ ಕೆಲಸ ಎಲ್ಲ ಆಯಿತು ಅಂದ. ಅದಕ್ಕೆ ಮೇಲೆಗಡೆ ಬಂದು ನೋಡಿದ್ರೆ ಸಾಂಗ್ ಪ್ಲೇ ಆಗ್ತಾಯಿತ್ತು ಗೈಸ್ ಸೈಲೆಂಟಾಗಿ. ಅದಕ್ಕೆ ಕೇಳಿಸ್ಕೊಂಡು ಆಫ್ ಮಾಡಿದೆ ಗೈಸ್. ಇವಾಗ 2% ಆಗೋಗಿದೆ ಚಾರ್ಜಿಂಗ್. ಇನ್ನೂ ಎಡಿಟಿಂಗ್ ಮಾಡೋದು ಫುಲ್ ಇದೆ. ಅದಕ್ಕೆ ಕೆಳಗಡೆ ಎಲ್ಲಾದರೂ ಚಾರ್ಜಿಂಗ್ ಪಿನ್ ಇದೆಯೋ ನೋಡಿಬಿಟ್ಟು ಪಾಯಿಂಟು ಹಾಕ್ಬಿಟ್ಟು ಬರ್ತೀನಿ ರೀ ಗೈಸ್. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಇಲ್ಲಿ ಬಂದಿದ್ದೆ ಫಾರ್ಮ್ ಹೌಸ್ ಹತ್ರ. ಇಲ್ಲಿ ಬಂದ್ಬಿಟ್ಟು ಅವ್ನು ಇನ್ನೂ ಒಂದು ಮೂರು ಕಿಟಕಿ ಕ್ಲೀನ್ ಮಾಡಿ ಪೇಂಟ್ ಹೊಡೆಯೋದಿದೆ. ಅದು ಇವತ್ತು ಆಗಲ್ಲ ಅವ್ನು ಗೊತ್ತಾಯಿತು. ಅದಕ್ಕೆ ಪೆಟ್ರೋಲ್ ಬೇರೆ ಇದ್ದಿಲ್ಲ. ಅದಕ್ಕೆ ಪೆಟ್ರೋಲ್ ಆದರೂ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನೂ ಒಂದು 20 ನಿಮಿಷ 30 ನಿಮಿಷ ಇದೆ ಟೈಮು. ಅದಕ್ಕೆ ವೆದರ್ ನೋಡಿ, ಮಳೆ ಬರ್ತಾಯಿದೆ, ಇಷ್ಟು ಬಿಸಿಲಿದೆ, ಆದರೂ ಹನಿಗಳು ಉದುರ್ತಾಯಿದೆ ನೋಡಿ ಹೆಲ್ಮೆಟ್ ಮೇಲೆಲ್ಲ. ಇದ್ರ ಮೇಲೇನೂ ನೋಡಿ ಹನಿಗಳಿದೆ, ಇದ್ರ ಮೇಲೇನೂ ನೋಡಿ ಈ ಥರ ಇದೆ ಗೈಸ್ ಕ್ಲೈಮೇಟು. ಬಿಸಿಲು ನೋಡಿ ಹೆವಿ ಇದೆ, ಒಂಥರ ಚೆನ್ನಾಗಿದೆ ಗೈಸ್. ಆದರೂ ಮಳೆ ಒಂದು ಕಡೆ, ಬಿಸಿಲು ಒಂದು ಕಡೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಮನೆಗೆ ಹೋಗಿ ಸಿಗ್ತೀನಿ, ಬಾಯ್ ಬಾಯ್ ಗೈಸ್. ಟೀ ಬಂತು, ಟೀ ಕುಡಿದ್ಬಿಟ್ಟು ಕೆಲಸ ಮಾಡ್ತಾಯಿದ್ದಾನೆ ಅವನು. ಟೀ ಕುಡಿದ್ಬಿಟ್ಟು ಮಾಡಲಿ ಅಂತ ಹೇಳ್ಬಿಟ್ಟು ಟೀ ಕೊಡೋಣ ಬನ್ನಿ ಗೈಸ್ ಅವನಿಗೆ. ಟೀ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಕೆಲಸ ಮಾಡಲಿ ಬನ್ನಿ ಗೈಸ್. ಇದೆಲ್ಲ ಎತ್ತೆ ಒಳಗೆ ಹಾಕ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಇನ್ನು ಬೇರೆ ಕಡೆ ಬೇರೆ ಹೋಗಬೇಕು. ಯಪ್ಪ, ಇದನ್ನೆಲ್ಲ ತಂದು ಒಂದು ಕಡೆ ಸೈಡಲ್ಲಿ ಇಟ್ಬಿಡೋಣ. ಯಾಕೆ ಸುಮ್ಮನೆ ಮತ್ತೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಿಕೊಡ್ದು ನಮ್ಮ ಐಟಮ್ಸಿಂದ. ಅದಕ್ಕೆ ನಮ್ಮ ಮೆಟೀರಿಯಲ್ಗಳನ್ನ ಎಲ್ಲನೂ ಎತ್ತಿ ನಾನೊಂದು ಕಡೆ ಇಟ್ಬಿಟ್ಟು ಹೋಗೋಣ ಬನ್ನಿ ಗಾಯ್ಸ್, ಹೋಗೋಣ. ವೆದರ್ ಕೂಡ ಯಾಕೋ ರೈನ್ ಬರೋ ಥರ ಇದೆ, ಮಳೆ ಬರೋ ಥರ ಇದೆ ವೆದರ್ ಕೂಡ. ಅದಕ್ಕೆ ಅಷ್ಟೇ ಸೈಡಿಗೆ ಇಟ್ಬಿಟ್ಟು ಮತ್ತು ಮೊಬೈಲ್ ಚಾರ್ಜಿಂಗ್ ಹಾಕಿದ್ದೀನಿ. ಚಾರ್ಜಿಂಗ್ ಎಷ್ಟು % ಆಗಿದೆಯೋ ನೋಡಿಬಿಟ್ಟು ಮೊಬೈಲ್ ಎತ್ಕೊಂಡು ಇಲ್ಲಿಂದ ಕಾಣಿಸಲ್ಲ ನೋಡಿ, ಆ ಕಡೆ ಎಲ್ಲೋ ಇದೆ ಒಂದು ಚಿಕ್ಕದಾಗಿ. ಬೆಳಗ್ಗೆ ತೋರಿಸ್ನಲ್ಲ ಫಾರ್ಮ್ ಹೌಸು, ಅಲ್ಲಿಗೆ ಹೋಗಬೇಕು. ಗಾಡಿ ಈ ಕಡೆ ಬಿಟ್ಟಿದ್ದೀನಿ. ಯಾರೋ ಕಾರ್ ಬಂದಿದೆ ಗೈಸ್ ರೋಡಲ್ಲಿ, ವೈಟ್ ಕಲರ್ ಕಾರು. ಅದ್ರ ಮುಂದೆನೇ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಎತ್ತಬೇಕೇನೋ ಗೊತ್ತಿಲ್ಲ, ಬಟ್ ಏನೋ ಒಳಗೆ ಹಾಕ್ಬಿಡೋಣ ಮುಂದೆ. ಮತ್ತು ಬನ್ನಿ ಗೈಸ್, ಅಲ್ಲಿ ಫಾರ್ಮ್ ಹೌಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನೇನು ಕೆಲಸ ಆಗಿದೆ ನೋಡೋಣ. ಅಲ್ಲಿ ಆ್ಯಕ್ಚುಲಿ ಗ್ರಿಲ್ಲಿಗೆಲ್ಲ ಪೇಂಟ್ ಹೊಡೋದೆಲ್ಲ ಇತ್ತು. 7-8 ಗ್ರಿಲ್ಸ್ ಏನೋ ಇತ್ತು, 7-8 ಏನೋ ಇತ್ತು ಗೈಸ್. ನೋಡಿ ಗೈಸ್, ಇಲ್ಲಿ ಯಾವುದೋ ಡುಪ್ಲೆಕ್ಸ್ ಮನೆ ಚೆನ್ನಾಗಿದೆ. ಮನೆ ಮುಂದೆ 2-3 ಗಾಡಿಗಳು, 2-3 ಕಾರು. ಇಲ್ಲ ಗೈಸ್, ಗಾಡಿ ಏನು ಅಡ್ಡ ಇಲ್ಲ, ಕಾರ್ ಹೊರಟೋಯ್ತು. ಈ ಕಡೆ ನಿಲ್ಸಿದ್ದೀನಿ, ಇಲ್ಲಿಂದ ಕಾಣಿಸಲ್ಲ. ನಮ್ಮ ಹುಡುಗ ಎಲ್ಲೋ ಕೈ ಕಾಲು ತೊಳಿತಿದ್ದಾನಂತೆ. ಎಲ್ಲಿಂದನೂ ಕಾಣಿಸ್ತಾನೆ ಇಲ್ಲ ಅವನು ಎಲ್ಲಿದ್ದಾನೋ ಅಂತ. ಮತ್ತು ನನ್ನ ಬೈಕು ಕಾಣಿಸ್ತಾ ಇಲ್ಲ ಗೈಸ್, ಬೈಕು ಕಾಣಿಸ್ತಿಲ್ಲ. ಓಕೆ ಬನ್ನಿ ಗೈಸ್, ಅಲ್ಲಿ ಫಾರ್ಮ್ ಹೌಸ್ ಹತ್ರ ಹೋಗಿ ಸಿಗ್ತೀನಿ, ಬಾಯ್ ಬಾಯ್ ಗೈಸ್. ಇವಾಗ ತಾನೆ ಚಾರ್ಜರೆಲ್ಲ ಎತ್ಕೊಂಡು ಮೊಬೈಲ್ ಜೋಪಲ್ಲಿ ಇಟ್ಕೊಂಡು ಗಾಡಿ ಹತ್ರ ಹೋಗಿ ಗಾಡಿ ಎತ್ಕೊಂಡು ಮತ್ತೆ ಹೋಗೋಣ ಬನ್ನಿ ಗಾಯ್ಸ್. ಬನ್ನಿ ಅಲ್ಲಿ ಫಾರ್ಮ್ ಹೌಸ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಚಾರ್ಜರೆಲ್ಲ ಈ ಪೌಚಲ್ಲಿ ಇಟ್ಕೊಳ್ಳೋಣ. ಚಾರ್ಜರ್ ಎತ್ತಿ ಈ ಥರ ಪೌಚ್ ಒಳಗೆ ಇಟ್ಕೊಂಡು ಈ ಥರ ಕ್ಲೋಸ್ ಮಾಡಿ ಗಾಡಿ ಎತ್ಕೊಂಡು ಅಲ್ಲಿ ಮುಂದೆ ಹೋಗಬೇಕು. ಬನ್ನಿ ಗೈಸ್, ಅಲ್ಲೋಗಿ ಮತ್ತು ಫಾರ್ಮ್ ಹೌಸ್ ಹತ್ರ ಹೋಗಿ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಫಾರ್ಮ್ ಹೌಸ್ ಹತ್ರ ಸಿಗ್ತೀನಿ ಗೈಸ್, ಬಾಯ್ ಗೈಸ್. ನಾನು ಇಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೆ ಗೈಸ್. ಏನಾದರೂ ಒಂದು ಹೊತ್ತಿದ್ರೆ ಅದೊಂದು 15 ನಿಮಿಷ ಆದಮೇಲೆ ಆಗ್ತೈತೆ ಗೈಸ್. ಅದು
ಇವಾಗ ಇದನ್ನು ಪ್ಲೇ ಮಾಡ್ತೀನಿ ಅಂದ್ಕೊಳ್ಳಿ, ಅದು ಆ ಸೆಕೆಂಡಿಗೆ ಪ್ಲೇ ಆಗಲ್ಲ ನೋಡಿ. ಇಷ್ಟೊಂದು ಹ್ಯಾಂಗ್ ಆಗ್ತಾಯಿದೆ ಗೈಸ್ ಮೊಬೈಲು. ಇಷ್ಟೊತ್ತಾದ್ಮೇಲೆ ಆನ್ ಆಯಿತಾ? ಇದು ನಾನು ಈ ಕಡೆ ಇಡಬೇಕು, ಅದು ಇಡೋಕ್ಕೆ ಎಷ್ಟೊತ್ತಾಗುತ್ತೆ ನೋಡ್ಕೊಳ್ಳಿ. ಅದು ಪ್ರೆಸ್ಸೇ ಆಗಿಲ್ಲ, ಇವಾಗ ಪ್ರೆಸ್ ಆಯಿತು. ಇವಾಗ ಆಗ್ತಾಯಿದೆ ಗೈಸ್, ನೀವು ನೋಡ್ತಾ ಇರೋದಕ್ಕೆ ನೋಡಿ. ಇದು ಆನ್ ಮಾಡಿದ್ದೀನಾ, ಇವಾಗ ಎಲ್ಲೂ ಟಚ್ ಮಾಡಲ್ಲ ನಾನು, ನೋಡ್ಕೊಳ್ಳಿ ನೀವೇ. ನೋಡಿದ್ರೆ ಇಷ್ಟೊತ್ತಾಯಿತು, ಅದು ಇದೇ ಇನ್ವಿಸಿಬಲ್ ಆಗೋಯ್ತು ಅದು. ಇದು ನೋಡಿ ಗೈಸ್, ಇಲ್ಲಿಂದ ಇಲ್ಲ ಲಾಂಗ್ ಜಂಪ್. ಯಪ್ಪ ಕ್ರೇಜಿ ಇದೆ ಬಿಡಿ ಗೈಸ್ ಇದು. ಯಪ್ಪ ಈ ಥರ ಹಿಂಸೆ ಕೊಡ್ಕೊಡ್ದು ಗೈಸ್ ಯಾವ ಮೊಬೈಲ್ ಯಾರಿಗೂ ನೋಡಿ. ಇದು ಇಲ್ಲಿರೋದು ಪ್ಲೇ ಆಗಬೇಕಾದಷ್ಟು ಕದೆ ಫಾಸ್ ಆಯಿತು, ಪರವಾಗಿಲ್ಲ. ಪ್ಲೇ ಆಗ್ತದನ್ನ ಪ್ಲೇ ಆಗಿಲ್ಲ, ಆಗಲ್ಲ ಅದು, ಇವಾಗ ಆಗಲ್ಲ. ಅದು ಅದೃಷ್ಟ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಎಡಿಟಿಂಗ್ ಮಾಡಿಬಿಟ್ಟು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗಾಯ್ಸ್ ಅಲ್ಲಿಂದ ಬಂದೆ, ಮನೆಗೆ ಬಂದ್ಬಿಟ್ಟು ಮತ್ತೆ ನಮ್ಮ ಮನೆ ಮೇಲೆ ಬಂದು ಸೊಳ್ಳೆಗಳ ಕೈಲೆಲ್ಲ ಕಚ್ಕೊಂಡು ಕಾಲ ಹತ್ರ ಎಲ್ಲ ಫುಲ್ ಸೊಳ್ಳೆಗಳಿದೆ ನೋಡಿ. ಫುಲ್ ಸೊಳ್ಳೆಗಳು ಓಡಾಡ್ತಾಯಿದೆ, ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಲ್ಲ. ಇನ್ನೂ ಒಂದು ಕಡೆ ಇಲ್ಲಿ ಇದು ಮಾಡ್ತಾಯಿದ್ದೀನಿ ವ್ಲಾಗ್ ಎಡಿಟು. ಇರಿ ಗೈಸ್, ಸ್ಟಾರ್ಚ್ ಆಫ್ ವ್ಲಾಗ್ ಎಡಿಟ್ ಮಾಡಿಕೊಂಡು ಇಲ್ಲಿ ಮನೆ ಹತ್ರ ಎಲ್ಲ ಕರೆಂಟ್ ಇರಲಿಲ್ಲ ಅಂತ ಗೈಸ್. ಆ ಬೀದಿನಲ್ಲಿದ್ದರೆ ಈ ಬೀದಿನಲ್ಲಿಲ್ಲ, ಇಲ್ಲಿದ್ರೆ ಅಲ್ಲಿಲ್ಲ. ಅದಕ್ಕೆ ನೋಡಿ ಈ ಕಡೆ ಫುಲ್ ಕರೆಂಟ್ ಇಲ್ಲ. ಇದೊಂದು ನೆಕ್ಸ್ಟ್ ಇದು ಈ ಕಡೆ ಕರೆಂಟ್ ಇದೆ, ಹಂಗಾಗಿದೆ. ನಾನು ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ, ಹಂಗೆ ಮನೆ ಮೇಲೆ ಓಡಾಡಿಕೊಂಡು ಮತ್ತೆ ಟಾರ್ಚ್ ಆಫ್ ಆನ್ ಮಾಡಬೇಕು ನೋಡಿ. ಮನೆ ಮೇಲೆ ಓಡಾಡಿಕೊಂಡು ವ್ಲಾಗೆಲ್ಲ ಎಡಿಟ್ ಮಾಡ್ತಾಯಿದ್ದೆ ಗೈಸ್. ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಯಾವ್ಯಾವ ಥರ ಏನೇನು ಅಂತ. ಓಕೆ ಗೈಸ್, ವ್ಲಾಗೆಲ್ಲ ಎಡಿಟ್ ಮಾಡಿಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ನೋಡೋಣ ಗೈಸ್ ಏನೇನಾಗುತ್ತೋ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ನೋಡಿದ್ರಲ್ಲ ಯಾವ್ಯಾವ ಥರ ಪೇಂಟ್ ಮಿಕ್ಸ್ ಮಾಡಿದ್ರಿ, ಯಾವ್ಯಾವ ಥರ ಜೂಲ ಬಿಟ್ರಿ, ಯಾವ್ಯಾವ ಥರ ಏನೇನು ಮಾಡಿದ್ರಿ, ಏನೇನೆಲ್ಲ ಮಾಡಿದ್ರಿ ಅಂತೆಲ್ಲ ನೋಡಿದ್ರಿ. ಸೊ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇವತ್ತಿನ ವ್ಲಾಗ್ ಇಷ್ಟ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.